ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಈ ಒಂದು ಅಹಿತಕರ ಘಟನೆಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ದಿನಕ್ಕೊಂದು ತಿರುವು ಪಡೆಯುತ್ತಾ ನಡೀತಿದೆ. ಈ ಘಟನೆಯಲ್ಲಿ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರನ್ನು ಬಲಿಪಶು ಮಾಡುವಂತಹ ಉದ್ದೇಶದಿಂದ ಕಾಂಗ್ರೆಸ್ನವರೇ ಗುಂಡು ಹಾರಿಸಿ ಜನಾರ್ದನ್ ರೆಡ್ಡಿ ಮೇಲೆ ಹಾಕುವಂತಹ ಒಂದು ಕುತಂತ್ರ ನಡೆಯುತ್ತೆ ಎನ್ನತಕ್ಕಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲೂ ಮತ್ತು ಈಗ ಏನ್ ತನಿಖೆ ಕೈಗೊಂಡಲ್ಲಿ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಅವರ ಹಿರಿಯ ಸಹೋದರರಾದಂತಹ ಕರುಣಾಕರ್ ರೆಡ್ಡಿ ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಅನ್ನೋದನ್ನು ಅವರ ಮಾತುಗಳಲ್ಲೇ ತಿಳಿದುಕೊಳ್ಳೋಣ. ಸರ್, ಎಲ್ಲೋ ಒಂದು ಕಡೆ ಈ ಒಂದು 1ನೇ ತಾರೀಕು ಏನ್ ನಡೀತು ಆ ಘಟನೆಗಳನ್ನ ಆಧರಿಸಿ ನೋಡಿದಾಗ ಎರಡು ಕಡೆಯಿಂದನೂ ಫೈರಿಂಗ್ ಆಗಿದೆ. ಜನಾರ್ದನ್ ರೆಡ್ಡಿ ಅವರು ಫೈರಿಂಗ್ ಮಾಡಿದ, ಅವರ ಬೆಂಬಲಿಗರು ಫೈರಿಂಗ್ ಮಾಡಿದ್ರಿಂದನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿತ್ತು ಅಂತಂದೇಳಿ ಹೇಳಲಾಗಿತ್ತು. ಆದ್ರೆ ಈಗ ಬೇರೆ ರೀತಿಯಾದಂತಹ ವಾತಾವರಣ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವು ಇವತ್ತು ಮಾಧ್ಯಮಗಳಲ್ಲಿ ನಾವು ದೃಶ್ಯಗಳು ನೋಡಿದಾಗ ಈ ಘಟನೆ ಅಂತೂ ಬಹಳಷ್ಟು ಖಂಡನೀಯವಾದ ಘಟನೆ. ಫೈರಿಂಗ್ ಮಾಡಿದ್ದೆಲ್ಲ ಪ್ರೈವೇಟ್ ಗನ್ಮೆನ್ಗಳಂತಾನೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಪ್ರೈವೇಟ್ ಗನ್ಮೆನ್ಗಳು ಬಿಲ್ಡಿಂಗ್ ಮೇಲೆ ಇದು ಮಾಡಿ ಫೈರಿಂಗ್ ಮಾಡಿದ್ರು. ಆಮೇಲೆ ಇವತ್ತು ನಿನ್ನೆ ರಾತ್ರಿ ಟಿವಿಗಳೆಲ್ಲ ಬಂತು, ಪ್ರೈವೇಟ್ ಗನ್ಮೆನ್ ಬುಲೆಟ್ ಇಂದಾನೆ ಅವರು ಕಾಂಗ್ರೆಸ್ ಕಾರ್ಯಕರ್ತ ಇದಾಗಿರೋದಂತ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಬಹಳಷ್ಟು ಗಂಭೀರವಾಗಿ ತನಿಖೆ ನಡೆಸಬೇಕು, ನ್ಯಾಯಯುತವಾಗಿ ತನಿಖೆ ಆಗಬೇಕು. ಖಂಡಿತ ತಪ್ಪಿಸೋದು ಇವಾಗ ಯಾರ ಮನೆ ಮೇಲೆ ಯಾರು ಬಂದ್ರು ಅದನ್ನೇ ನಾವು ನೋಡಬೇಕು, ಯಾರು ತಪ್ಪನ್ನೋದನ್ನ. ಅವ್ರು ಬಂದಿಲ್ಲ ಅಂದ್ರೆ ಇದು ಯಾಕೆ ಆಗ್ತಿತ್ತು? ಅಸಲು ಬಳ್ಳಾರಿಯಲ್ಲಿ ಘಟನೆನೇ ಆಗ್ತಿದ್ದಿಲ್ಲಲ್ಲ. ಈ ಬ್ಯಾನರ್ ಪಾಲಿಟಿಕ್ಸ್ಗೆ ಜನಾರ್ದನ್ ರೆಡ್ಡಿ ಅವರೇ ಕಾರಣ. ಯಾಕಂದ್ರೆ ಇದಕ್ಕಿಂತ ಮುಂಚೆ ರೋಡ್ ಹಾಕುವ ವಿಷಯದಲ್ಲಿ ಸತೀಶ್ ರೆಡ್ಡಿ ಅವರಿಗೆ ಕರುಣಾಕರ್ ರೆಡ್ಡಿ ಅವರು ನೇರವಾಗಿ ಕಾಲ್ ಮಾಡಿದ್ರು. ನಾವು ಅವರ ಮನೆ ಮುಂದೆ ರೋಡ್ ಹಾಕಿದ್ವಿ, ಅದೇ ರೀತಿ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನೀವು ಒಂದು ಕಾಲ್ ಮಾಡಿದ್ರು ನಾವು ಬ್ಯಾನರ್ ಹಾಕ್ತಿದ್ದಿಲ್ಲ ಅನ್ನತಕ್ಕಂಥದ್ದು ಹೇಳಿಕೆಯನ್ನು ನಿನ್ನೆ ಶಾಸಕ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ. ನಾನು ಮನೆ ಮುಂದೆ ರೋಡ್ ಹಾಕಿ ನಮ್ಮ ಡ್ರೈವರ್ಗಳು ಫೋನ್ ಮಾಡಿದ್ರು, ಈ ರೀತಿ ರಸ್ತೆ ಹಾಕ್ತಾರೆ ಅಂದ್ರೆ ಬಹಳಷ್ಟು ಮಂದಿ ಪಾದಚಾರಿಗಳು ಸೈಡ್ಗೆ ನಡ್ಕೊಂಡು ಹೋಗ್ತಿರ್ತಾರೆ, ಆ ಸೈಡ್ಗೆ ಕೂಡ ಸ್ವಲ್ಪ ಹಾಕಿರಿ ಅಂತ ಅವ್ರು ಹೇಳಿದಾಗ, ಇಲ್ಲ ನಮ್ಮ ಸೂಪರ್ವೈಸರ್ ಹೇಳ್ಬೇಕಂತ ಫೋನ್ ನಂಬರ್ ಕೊಟ್ಟರು. ನನಗೆ ಸತೀಶ್ ರೆಡ್ಡಿ ಯಾರಂತ ಗೊತ್ತಿಲ್ಲ, ನಾನು ಟಿವಿಯಲ್ಲೇ ಫಸ್ಟ್ ನೋಡಿದ್ದು. ಅವ್ರಿಗೆ ಫೋನ್ ಮಾಡಿದೆ ನಾನು, ನಮ್ಮ ಸೂಪರ್ವೈಸರ್ ಹೇಳಿದ್ರೆ ಮಾತ್ರ ಆಗ್ತೀವಿ ಅಂದ್ರೆ ನಾನು ಫೋನ್ ಮಾಡಿದೆ ಅವ್ರಿಗೆ, ನೋಡಪ್ಪ ರೋಡ್ ಜನ ಎಲ್ಲ ಹಿಂಗೆ ನಡ್ಕೊಂಡು ಹೋಗ್ತಿರ್ತಾರೆ, ತೊಂದರೆ ಆಗ್ಬಾರ್ದು, ಸ್ವಲ್ಪ ಚೆನ್ನಾಗಿ ರೋಡ್ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಇಲ್ಲಿ ಆ ವಿಚಾರಕ್ಕೆ ಬ್ಯಾನರ್ಗೆ ಸಂಬಂಧ ಏನಿದೆ? ಇವಾಗ ಬ್ಯಾನರು ಒಂದು ಇತಿಮಿತಿ ಇರ್ಬೇಕು. ಬ್ಯಾನರ್ಗಳು ಹಾಕೋದು ಕೂಡ ನೀವು ಮಾಧ್ಯಮದವರು ಬಳ್ಳಾರಿಯಲ್ಲಿ ನೋಡ್ತಿರ್ತೀರಿ ಯಾವ ರೀತಿ ಬ್ಯಾನರ್ಗಳು ಅಳವಡಿಕೆ ಆಗ್ತಾ ಇದೆ. ದುರ್ಗಮುಡಿ ಆಗಲಿ, SP ಸರ್ಕಲ್ ಆಗಲಿ, ಮೋತಿ ಸರ್ಕಲ್ ಆಗಲಿ, ಎಲ್ಲೇ ಆಗಲಿ. ಆಮೇಲೆ ಈ ಪುತ್ಥಳಿಗಳು ಕೂಡ ಇವತ್ತು ನಮ್ಮ ಟೈಮ್ನಲ್ಲಿ ಬಸವಣ್ಣ ಎಲ್ಲಿಟ್ಟಿದ್ದೀವಿ, ಮೋತಿಯಲ್ಲಿ ಒಂದು ಪಕ್ಕಕ್ಕೆ ಇಟ್ಟಿದ್ದೀವಿ. ವಾಲ್ಮೀಕಿ ಅವರು SP ಸರ್ಕಲ್ ಒಂದು ಸೈಡ್ಗಿದ್ದಾರೆ, ಕನಕದಾಸರು ಇಲ್ಲಿ ನಾವು ಇನ್ಫ್ಯಾಂಟ್ರಿ ರೋಡಲ್ಲಿ ಒಂದು ಪಕ್ಕಕ್ಕೆ ಇಟ್ಟಿದ್ದೀವಿ. ಅಂದರೆ ಜನರ ಸಾರ್ವಜನಿಕ ತೊಂದರೆ ಆಗಿಲ್ದಂಗೆ ಆ ರೀತಿ ಪುತ್ಥಳಿಗಳನ್ನ ಅಳವಡಿಸಿದ್ವಿ. ಅದನ್ನ ಸರ್ಕಲಲ್ಲಿ ತಗೊಂಡು ಬಂದು ವಾಲ್ಮೀಕಿ ಪುತ್ಥಳಿ ಇವಾಗ ಇರೋದಕ್ಕೆ ಒಂದು 50-100 ಅಡಿ ಕೂಡ ಇಲ್ಲ. ಅಲ್ಲಿ ಮತ್ತೆ ಇನ್ನೊಂದು ಮಾಡೋದಂದ್ರೆ ಇದು ಒಂದು ಕಾಂಪಿಟೇಷನ್ ಆಗಲಿ, ಇದು ವಾಲ್ಮೀಕಿ ಕೊಡೋ ಗೌರವ ಅಂತೂ ಅಲ್ಲ. ಇದು ಅವ್ರು ಮಾಡಿರೋದು ವಾಲ್ಮೀಕಿ ಕೊಡೋ ಗೌರವ ಇದೆ. ಇನ್ನು ಬ್ಯಾಡ್ರಿಗೇರ್ ಇದೆ, ಅಲ್ಲೆಲ್ಲ ಮಾಡ್ಬೋದಾಗಿತ್ತು. ಇದ್ದಿದ್ದ ಕಡೆನೇ ಒಂದು 50-100 ಅಡಿಯಲ್ಲಿ ಇರೋದಕ್ಕೆ ನಾವು ಮತ್ತೆ ಆಗ್ತೀವಿ ಅಂದ್ರೆ ಅದು ಒಂಥರ ತಪ್ಪು ಸಂದೇಶ. ಅದು ಈ ಎಲ್ಲಾ ಘಟನೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಟ್ರಿಗ್ಗಿಂಗ್ ಪಾಯಿಂಟ್ ಆಗಿ ವರ್ಕ್ ಆಯ್ತಾ ಅಂತ, ಅಂದ್ರೆ ಚೆದರಿದಿರತಕ್ಕಂಥ ಎಲ್ಲಾ ಲೀಡರ್ ಮತ್ತೆ ಮೇನ್ ಸ್ಟ್ರೀಮ್ಗೆ ಒಂದಾಗುವಂತಹ ಕಾರ್ಯಕ್ಕೆ ಇದೊಂದು ಪಾಯಿಂಟ್ ಔಟ್ ಆಯ್ತು ಅಂತ. ಅಂದ್ರೆ ಇವತ್ತು ಅವರು ಈ ಬ್ಯಾನರ್ ವಿಚಾರದಲ್ಲಿ ಇಲ್ಲಿವರೆಗೆ ಬಂದಿಲ್ಲ ಅಂದ್ರೆ ಇದಾಗ್ತಿದ್ದಿಲ್ಲ. ಇವಾಗ ಅವ್ರ ದೌರ್ಜನ್ಯ ನಾವು ಎಲ್ಲ ಟಿವಿಯಲ್ಲಿ ನೋಡಿದ್ವಿ. ಶಾಸಕರಾಗಿ ಯಾವ ರೀತಿ ನಾವು ವರ್ತನೆ ಇರಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಅದೆಲ್ಲ ನೋಡಿದಾಗ ಮತ್ತೆ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಇವತ್ತು ಬೆಂಬಲಕ್ಕೆ ನಿಂತಿದ್ದಾರೆ. ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದ ಬುಲೆಟ್ಗಳು ಬಹಳ ಮಂದಿ ತೆಗೆದಿದ್ರೆ ಸಾವು ಬಹಳ ಮಂದಿ ಆಗ್ತಿತ್ತು. ಅದೇನೋ ಪುಣ್ಯಕ್ಕೆ ಒಂದು ಇದಾಗಿದೆ, ಅದು ಕೂಡ ಆಗ್ಬಾರ್ದಾಯ್ತು. ನಮಗೂ ನೋವಿದೆ. ಅದು ಯಾವುದೇ ಕಾರ್ಯಕರ್ತ ಇವತ್ತು SP ಅನ್ನ ಒಂದೇ ದಿನಕ್ಕೆ ಅವ್ರು ಬಂದ 12 ತಾಸಾಗಿಲ್ಲ ಅವ್ರನ್ನ ಬಲಿಪಶು ಮಾಡಿದ್ರು. ಅದು ನಿಜವಾಗ್ಲೂ ತಪ್ಪಂತ ನನ್ನ ಭಾವನೆ. ಅದು ಇಲ್ಲಿ ಲೋಕಲ್ ಆಗಿರೋ ಪೊಲೀಸರು ಬಹಳಷ್ಟು ವರ್ಷಗಳಿಂದ ಆಗಲಿ ತಿಂಗಳಗಟ್ಟಲೆ ಇರ್ತಾರೆ, ಅವ್ರಿಗೆ ಬಳ್ಳಾರಿಯಲ್ಲಿ ವಸ್ತುಸ್ಥಿತಿ ಅಂತ ಗೊತ್ತಿರ್ತದೆ. ಶಾಸಕರು ಇವಾಗ ಅಲ್ಲಿಂದ SP ಸರ್ಕಲಿಂದ ಇಲ್ಲಿಗೆ ಬರ್ತಾರಂದ್ರೆ ಅವರಿಗೆ ಬುದ್ಧಿ ಮಾತು ಹೇಳಿ, ಇಲ್ಲ ಸರ್ ಈಗ ಹಂಗೆ ಹೋಗ್ಬಾರ್ದು, ಹೋದ್ರೆ ಗಲಾಟೆಗಳಾಗ್ತವೆ ಅಂತ ತಿಳಿ ಮಾತು ಹೇಳ್ಬೇಕಾಗಿತ್ತು. ಅವ್ರ ಮಾತು ಕೇಳಿಲ್ಲ ಅಂದ್ರೆ ದೊಡ್ಡವ್ರಿಗೆ DGPಗೆ ಹೇಳ್ಬೋದಾಗಿತ್ತು, ಗೃಹ ಸಚಿವರಿಗೆ ಹೇಳ್ಬೋದಾಗಿತ್ತು. ಹೇಳಿದ್ರೆ ಇಲ್ಲಿವರೆಗೆ ಬರ್ತಿದ್ದಿಲ್ಲ ಈ ಘಟನೆ. ಅವರಾಗಿ ಇಲ್ಲಿ ನೂರಾರು ಜನ ಹಾಕೊಂಡು ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದು ಧರ್ನಾ ಮಾಡಿ ಗಲಾಟೆ ಅಂದ್ರೆ ಕಾರ್ಯಕರ್ತ ಅನಾವಶ್ಯಕವಾಗಿ ಒಂದು ಗೊಂದಲ ಆಗ್ತದೆ, ಅವ್ರ ಪ್ರಚೋದನೆ ಆಗ್ತದೆ. ನಮ್ಮ ಇವ್ರು ಬಂದಿದ್ದಾರೆ ಅಂತೇಳಿ ಇಂಥ ಘಟನೆಗಳಿಗೆಲ್ಲ ಒಂದು ಕಾರಣ ಆಗಿದೆ. ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರಿಗೆ ಖಂಡಿತ ಅದು ಶಿಕ್ಷೆ ಆಗಬೇಕು. ಈಗ ಬಳ್ಳಾರಿಯಲ್ಲಿ 5-5 ಸಹ ಈ ಒಂದು ಕಾಂಗ್ರೆಸ್ ಗೆದ್ದಿದೆ.
ಇಂಥ ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆಯಿಂದ ಎಲ್ಲೋ ಒಂದು ಕಡೆ ಜನಮಾನಸದಲ್ಲಿ ಈ ಕಾಂಗ್ರೆಸ್ ಹಿನ್ನಡೆ ಆಗ್ತದೆ ಅನ್ನತಕ್ಕಂಥ ಮಾತು ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ದಾರೆ. ಇದನ್ನ ತಾವು ಹೇಗೆ ಬಳಸ್ಕೊಳ್ತೀರಿ ಅಂತ? ಈ ಘಟನೆಯಿಂದ ಬಳಸ್ಕೊಳ್ಳೋ ಪ್ರಶ್ನೆ ಬರಲ್ಲ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಿಗೆ ಬಹಳಷ್ಟು ವಿಶ್ವಾಸ ಕಳೆದುಕೊಂಡಿದ್ದಾರೆ. ಅವ್ರು ಎಷ್ಟೇ ಫ್ರೀ ಸ್ಕೀಮ್ಗಳು ಅನೌನ್ಸ್ ಮಾಡಿದ್ರು ಕೂಡ ಅವರ ಒಂದು ಕುರ್ಜಿ ಕಿತ್ತಾಟ ಆಗಿರಲಿ, ಆಡಳಿತ ವೈಫಲ್ಯ ಆಗಿರಲಿ, ಇವತ್ತು ಬಹಳಷ್ಟು ಅಭಿವೃದ್ಧಿ ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಅಭಿವೃದ್ಧಿನೇ ಇಲ್ಲ ಇಲ್ಲಿ ರಾಜ್ಯದಲ್ಲಿ. ಆ ರೀತಿಯಲ್ಲಿ ಹಿಂದೆ ನೀವು ಕಂಪೇರ್ ಮಾಡಿ, ಬಿಜೆಪಿನಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗಲಿ, ಇನ್ನು ನಮ್ಮ ಮುಖಂಡರು ಮುಖ್ಯಮಂತ್ರಿಗಳಾಗಿದ್ದಾಗಲಿ ಅಭಿವೃದ್ಧಿನ ಇವತ್ತು ಕಂಪೇರ್ ಮಾಡಿದರೆ ಅಭಿವೃದ್ಧಿ ಇಲ್ಲ. ಇವತ್ತು ಗುತ್ತಿಗೆದಾರರಿಗೆ ಅನೇಕ ಸಾವಿರಾರು ಕೋಟಿ ಬಿಲ್ಸ್ ಪೆಂಡಿಂಗ್ ಇದ್ದಾವೆ. ಈ ರೀತಿ ಗೊಂದಲ ಇದೆ ಇವತ್ತು ರಾಜ್ಯದಲ್ಲಿ. ಸರಿಯಾದಂಥ ಒಂದು ಆಡಳಿತ ಇಲ್ಲ. ಒಬ್ಬರು ತಪ್ಪು ಮಾಡಿದಾಗ ಬುದ್ಧಿವಾದ ಹೇಳ್ಬೇಕು ಅವ್ರಿಗೆ, ಅದನ್ನು ಹೇಳಿ ಸರಿಪಡಿಸಿ ನಾವು ನಮ್ಮದು ತಪ್ಪಾಗಿದೆ ಅಂದರೆ ಒಪ್ಕೋಬೇಕು ನಮ್ಮ ತಪ್ಪಾಗಿದೆ ಅಂತೇಳಿ, ಅದನ್ನು ನಡೆಸಬೇಕಾಗಿತ್ತು. ಈ ಒಂದು ಘಟನೆಯ ನಂತರದಲ್ಲಿ ಈ ಒಂದು ಅವಳಿ ಜಿಲ್ಲೆಯಿಂದ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಸಹ ಸಹಸ್ರಾರು ಪ್ರಮಾಣದಲ್ಲಿ ಕಾರ್ಯಕರ್ತರು, ಮುಖಂಡರು, ಬಿಜೆಪಿಯ ಜನಪ್ರತಿನಿಧಿಗಳು ಆಗಮಿಸ್ತಿದ್ದಾರೆ. ಅವ್ರಿಗೆಲ್ಲ ಏನ್ ಸಂದೇಶ ಕೊಡಕ್ಕೆ ಇಷ್ಟ? ಸಂದೇಶ ಅಂದ್ರೆ ಇವತ್ತು ಆಗಿರೋ ಘಟನೆ ಅಂತೂ ಒಂದು ತಪ್ಪು ಘಟನೆ, ಇದು ತಪ್ಪು ಸಂದೇಶ. ಇದು ಒಬ್ಬ ಮಾಜಿ ಸಚಿವರಾಗಿರ್ಲಿ, ಶಾಸಕರ ಮನೆ ಮೇಲೆ ಬಂದು ನುಗ್ಗಿ ಈ ರೀತಿ ಪರಿಸ್ಥಿತಿ ಕಾರಣ ಆಗಿರೋದು ಕಾರ್ಯಕರ್ತರಿಗೆ ಬೆಂಬಲ ಸೂಚಿಸೋಕೆ ಬಂದಿರೋ ವಿಚಾರವಾಗಿ. ಅದೇ ಬೆಂಬಲ ಸೂಚಿಸ್ಲಿಕ್ಕೆ ಅಂದ್ರೆ ಮತ್ತೆ ಎಲ್ಲರೂ ಬೆಂಬಲ ಸೂಚಿಸ್ಲಿಕ್ಕೆ ಬಂದ. ನೋವಾಗಿರುವಾಗ ಒಬ್ಬ ನಾಯಕನಿಗೆ ತೊಂದರೆ ಆಗಿದೆ ಅಂದ್ರೆ ಅದಕ್ಕೆ ಅಭಿಮಾನದಿಂದ ಬರ್ತಾ ಇದ್ದಾರೆ. ಈ ಅಭಿಮಾನ ಮುಂದೆ ಅದು ಇನ್ನ ಗಟ್ಟಿಯಾಗಿ ಮುಂದೆ ಮತ್ತೆ ಒಳ್ಳೆ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಬರುತ್ತೆ. ಇಂತಿಷ್ಟು ಈ ಒಂದು ಹರಪನಹಳ್ಳಿ ಮಾಜಿ ಶಾಸಕರಾಗಿರತಕ್ಕಂತಹ ಈ ಒಂದು ಕರುಣಾಕರ್ ರೆಡ್ಡಿ ಅವರು ಈ ಘಟನೆಯನ್ನು ಈ ಒಂದು ತೀವ್ರವಾಗಿ ಖಂಡಿಸುತ್ತಾ ಕಾರ್ಯಕರ್ತರು ಬೆಂಬಲ ಸೂಚಿಸುವುದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.